ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸ್ಯಾಂಡ್ರೂ ಟಾಕೀಸ್. ಇವತ್ತಿನ ಸಿನಿಮಾ ಗೋಟ್. ಈ ಸಿನಿಮಾ ತಮಿಳ್ನಾಡಲ್ಲೇ ಬೆಳಗ್ಗೆ 6 ಗಂಟೆಗೆ ರಿಲೀಸ್ ಆದರೆ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಬೆಳಗ್ಗೆ 4 ಗಂಟೆಗೆ ಸಿನಿಮಾ ರಿಲೀಸು. ಈ ಸಿನಿಮಾ ಚೇಂಬರ್ ಅವರೆಲ್ಲ ಏನು ಮಾಡ್ತಾವ್ರೆ, ಬೆಂಗಳೂರು ಏನಾದರೂ ತಮಿಳ್ನಾಡಾಗಿ ಕನ್ವರ್ಟ್ ಆಗ್ತಿದ್ಯಾ ಅನ್ನೋದೇ ನನಗೆ ಡೌಟು. ಎನಿವೇಸ್ ಏನಾದರೂ ಮಾಡ್ಕೊಳ್ಳಿ, ಸ್ಟ್ರೈಟಾಗಿ ರಿವ್ಯೂಗೆ ಬಂದ್ಬಿಡ್ತೀನಿ. ಈ ಸಿನಿಮಾ ಡೈರೆಕ್ಟ್ರು ವೆಂಕಟ್ ಪ್ರಭು ರಜನಿ ಫ್ಯಾನ್ ಅಂತ ಅಂದ್ಬಿಟ್ಟು 100% ಇದರಲ್ಲಿ ಪ್ರೂವ್ ಮಾಡಿದ್ದಾರೆ. ಹೆಂಗೆ ಅಂತೀರಾ, ಈಗ ಹೆಂಗೋ ವಿಜಯ್ ಮತ್ತು ರಜನಿಕಾಂತ್ ಮಂದಿಯೇ ನಾನು ಸೂಪರ್ ಸ್ಟಾರು ನೀನು ಸೂಪರ್ ಸ್ಟಾರು ಅನ್ನೋ ಒಂದು ಕಾಂಟ್ರವರ್ಸಿಗಳು ನಡೀತಾ ಇದೆ. ರಜನಿ ವಿಜಯ್ ಅನ್ನೋದಕ್ಕಿಂತ ಅವರ ಫ್ಯಾನ್ಸ್ ಮಧ್ಯೆ ಅಂತಲೇ ಹೇಳ್ಬೋದು. ಸೊ ಈ ಡೈರೆಕ್ಟ್ರಿಗೆ ಹಿಂಗಿದ್ರು ಹಿಂದೆ ಒಂದು ಹಿಟ್ ಇದೆ ಮಾನಾಡು ಅಂತ ಅಂದ್ಬಿಟ್ಟು. ಸೊ ಈ ಹಿಟ್ ಇಟ್ಕೊಂಡು ರಜನಿ ಹತ್ರ ಅಂತೂ ಹೋಗೋಕ್ಕಾಗಲ್ಲ, ಯಾಕೆಂದರೆ ರಜನಿ ಮಾರೋ ಅಂತ ಕತೆ ಇವ್ರ ಹತ್ರ ಇಲ್ಲ. ಅದು ಅಲ್ಲದೆ ವಿಜಯ್ಗೆ ಮಾರ್ಬಿಟ್ಟೇನಾದ್ರು ಒಂದು ಡಿಸಾಸ್ಟ್ರು ಕೊಡ್ತು ಅಂತಂದ್ರೆ ಇನ್ನು ರಜನಿ ಕಾಂಪಿಟೇಟ್ರೇ ಇಲ್ಲ. ಸೊ ಹಿಂಗೆ ಮಾಡಿದ್ರು ಇವರು ಪ್ಲಾನ್ನ. ವಿಜಯ್ ಒಪ್ಸಕ್ಕಾದ್ರೂ ಒಂದು ಕತೆ ಬೇಕಲ್ಲ. ಕತೆಗೇನು, ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ದು ಹಳೆ ಕತೆಗಳನ್ನ ತಗೊಂಡ್ಬಂದು ಅದೇ ಕತೆನ ಇಲ್ಲಿ ತಂದು ಸ್ವಲ್ಪ ಮಾಡಿಫೈ ಮಾಡಿ ಟೆಕ್ನಾಲಜಿ ಎಲ್ಲ ಹಾಕಿ ಅಲ್ಲಿ ಪೊಲೀಸ್ ಇದ್ದಿದ್ದನ್ನ ಇಲ್ಲಿ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಕಳ್ರಿ ಗ್ಯಾಂಗ್ನ ಟೆರರಿಸ್ಟ್ ನ ಮಾಡಿ ಕ್ರಿಕೆಟ್ ಸ್ಟೇಡಿಯಂ ತಂದು ಕ್ಲೈಮ್ಯಾಕ್ಸ್ ಮುಗಿಸಿದ್ರೆ ಒಂದು ಸೂಪರ್ ಸುಪ್ರೀಂ ತಮಿಳ್ ಸಿನಿಮಾ, ಅದು ವಿಜಯ್ ಸಿನಿಮಾ ರೆಡಿ. ಸೊ ಇದನ್ನೇನಾದ್ರೂ ಡಿಸಾಸ್ಟರ್ ಮಾಡ್ದ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಸೂಪರ್ ಸ್ಟಾರ್ ಯಾರು ಅಂತ. ಸೊ ಇದು ಈ ಡೈರೆಕ್ಟರ್ ಪ್ಲಾನ್. ಸಿನಿಮಾದಲ್ಲಿ ಪಾಸಿಟಿವ್ ಪಾಯಿಂಟ್ ಅಂತ ಏನ್ ಹೇಳೋದು, ಅವ್ರು ಸೀರಿಯಸ್ ಆಗಿ ಮಾಡಿರೋ ಸೀನ್ಗಳೆಲ್ಲ ಕಾಮಿಡಿ ಆಗಿದೆ. ಇಡೀ ಸಿನಿಮಾದಲ್ಲಿ ಒಂದು ಸೀನು ಫ್ರೆಶ್ ಆಗಿದೆ, ಓ ಸಖತ್ತಾಗಿರೋ ಕಾನ್ಸೆಪ್ಟ್ ನೋಡ್ತಾ ಇದೀವಿ ಅಂತ ಅನ್ಸೋದೇ ಇಲ್ಲ ನಮಗೆ. ಇನ್ನು ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಅಂತ ಇಟ್ಟಿದ್ದಾರೆ, ಆ ಟ್ವಿಸ್ಟ್ಗಳನ್ನ ನೀವೇ ನೋಡ್ಕೊಳ್ರಪ್ಪ ಸ್ವಾಮಿ, ನಮ್ಮನ್ನ ಬಿಟ್ಬಿಡ್ರೋ ಬೆಳಗ್ಗೆ ತಲೆ ತಿನ್ಬೇಡಿ ಅನ್ನೋ ಒಂದು ಲೆವೆಲ್ಗೆ ತಂದು ಇಟ್ಬಿಡ್ತಾರೆ. ಇಡೀ ಸಿನಿಮಾದಲ್ಲಿ ಒಂದು ಎಮೋಷನ್ ಸೀನ್ಸ್ ಆಗಲಿ, ಒಂದು ಪ್ರಾಪರ್ ಸ್ಕ್ರೀನ್ ಪ್ಲೇ ಆಗಲಿ, ಒಂದು ಆಕ್ಷನ್ ಆಗಲಿ, ಒಂದು ಡ್ಯಾನ್ಸ್ ಆಗಲಿ, ಒಂದು ಸಾಂಗ್ಸ್ ಆಗಲಿ ಯಾವುದೂ ವರ್ಕೌಟ್ ಆಗಿಲ್ಲ. ಇದೇನು ಸಿನಿಮಾನ ಇಲ್ಲ ಒಂದು ಸ್ಪೂಫ್ ಮೂವಿನ ಅನ್ನೋದೇ ಡೌಟ್. ಸಿನಿಮಾದಲ್ಲಿ ಏನಾದರೂ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಇದ್ರೆ ಅದು ವಿಜಯ್. ಅವರು ಏನು ಕೊಟ್ಟಿದ್ದಾರೋ, ಅವ್ರು ಏನು ಕಾಸು ಇಸ್ಕೊಂಡಿದ್ದಾರೋ ಅದಕ್ಕೆ ಮಾತ್ರ ನ್ಯಾಯ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಬಟ್ ಇದೇ ಥರ ಪಿಕ್ಚರ್ಗಳು ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಸೂಪರ್ ಸ್ಟಾರ್ ಅಲ್ಲ ಇನ್ಯಾವ ಸ್ಟಾರ್ ಕೊಡ್ತಾರೋ ಜನಗಳಿಗೆ ಬಿಟ್ಟಿದ್ದು. ಇನ್ನು ಇಷ್ಟು ಹೇಳಿದ್ಮೇಲೂ ಈ ಸಿನಿಮಾ ನೋಡ್ತೀನಿ ಅಂದರೆ ಖಂಡಿತ ಹೋಗಿ ನೋಡ್ಬೋದು. ಈ ಸಿನಿಮಾದ ಟೈಟ್ಲು ಗೋಟ್ ಅಂತ ಇಟ್ಟಿದ್ದಾರೆ, ಗ್ರೇಟೆಸ್ಟ್ ಆಫ್ ಆಲ್ ದಿ ಟೈಮ್ ಅಂತ. ಅದ್ರ ಶಾರ್ಟ್ ಫಾರ್ಮು. ಇನ್ನೊಂದೇನಪ್ಪ ಅಂದರೆ ಹಿಂದಿಲಿ ಬಕ್ರಾ ಅಂತ ಪಿಕ್ಚರ್ ಮಾಡಿದವರಲ್ಲ ನೋಡೋಕೆ ಹೋದವರು.